ಓಕೆ, ಯೂಶುವಲಿ ಈಗ ನಿಮ್ಗೆ ಇರ್ತಕ್ಕಂಥ ಅಭಿಮಾನಿಗಳಿಗೆ, ಆಡಿಯನ್ಸ್ಗೆ ಒಂದು ಕುತೂಹಲ ಇರುತ್ತೆ. ರೂಪಿಕಾ ಯಾವ ಟೈಮಿಗೆ ಬರ್ತಾರೋ ನಾವು ಆ ಟೈಮಿಗೆ ದೇವಸ್ಥಾನಕ್ಕೆ ಹೋದ್ರೆ ಅಮ್ಮನವ್ರನ್ನೂ ನೋಡ್ದಂಗಾಗುತ್ತೆ, ನಮ್ಮ ನಟಿನೂ ನೋಡ್ದಂಗಾಗುತ್ತೆ ಅಂತ. ಯಾವ ದಿನ ಎಸ್ಪೆಷಲಿ ನೀವು ಬರ್ತೀರಾ, ಮತ್ತೆ ಎಷ್ಟು ಅಂದ್ರೆ ಪ್ರತಿ ವಾರನೂ ಬರ್ತೀರಾ ಅಥವಾ ತಿಂಗಳಿಗೆ ಬರ್ತೀರಾ? ಆ ಒಂದು ಕುತೂಹಲದ ಬಗ್ಗೆ ಹೇಳೋದ. ಯೂಶಲಿ ನಾನು ಫ್ರೀ ಆಗಿದ್ದ ಖಂಡಿತವಾಗ್ಲೂ ಅಂದ್ರೆ ಫ್ರೀ ತುಂಬಾ ಬಿಸಿ ಇದ್ದೀನಿ ಅಂತಲ್ಲ, ದೇವ್ರಿಗೆ ಯಾವತ್ತೂ ಫ್ರೀ ಆಗಿ ಇಟ್ಕೊಳ್ಬೇಕು. ಆದ್ರೆ ಈ ಮಂಗಳವಾರ ಶುಕ್ರವಾರ ತುಂಬಾ ವಿಶೇಷವಾಗಿರುವಂತಹ ಆ ತಾಯಿ ದಿನ. ಅಲ್ಲಿ ಬಂದ್ರೆ ನಿಜವಾಗ್ಲೂ ಇಷ್ಟು ಖಾಲಿ ಆಗಿರಲ್ಲ, ಇವತ್ತು ನಮ್ ಪುಣ್ಯ ಅನ್ಸುತ್ತೆ. ಸೊ ಇಷ್ಟು ಒಂದು ನಮಗೆ ಈ ಸನ್ನಿಧಿನಲ್ಲಿ ನಿಂತ್ಕೊಳ್ಳೋ ಅಂತಹ ಒಂದು ಭಾಗ್ಯ ಸಿಕ್ಕಿರೋದು, ಅವಕಾಶ ಸಿಕ್ಕಿರೋದು. ಐ ಥಿಂಕ್ ಅದಕ್ಕೆ ಗ್ಯಾರಂಟಿ ನ್ಯೂಸ್ ಕೂಡ. ಅಂಡ್ ಇಲ್ಲಿ ಇರುವಂತಹ ದೇವಸ್ಥಾನದ ಎಲ್ಲ ಸಿಬ್ಬಂದಿಗೂ ಅಂಡ್ ವಿಶೇಷವಾಗಿ ಶಶಿ ಅಣ್ಣ ಅಂತ ಹೇಳಿದ್ರೆ ಒನ್ ಫೋನ್ ಕಾಲ್ ಪರ್ಸನ್. ಯಾವತ್ತಿದ್ರು ಫೋನ್ ಮಾಡಿ ಅಣ್ಣ ಈ ತರ ಒಂದು ಶೂಟ್ ಮಾಡ್ಕೊಡ್ಬೇಕು, ಅಣ್ಣ ಈ ತರ ದೇವ್ರ ದರ್ಶನ ಮಾಡ್ಬೇಕು ಅಂತ ಹೇಳಿದ್ರೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಅವ್ರ ಬಾಯಲ್ಲಿ. ಖಂಡಿತವಾಗ್ಲೂ ಬಂದ್ ಮಾಡ್ಕೊಂಡು ಹೋಗಿ, ಖಂಡಿತವಾಗ್ಲೂ ತಾಯಿ ನಿಮ್ ಜೊತೆ ಇರುತ್ತೆ. ಸೊ ಇಷ್ಟು ಒಂದು ನನಗೆ ಪಾಸಿಟಿವ್ ಎನರ್ಜಿ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಮಂಗಳವಾರ ಶುಕ್ರವಾರ ಮತ್ತೆ ಯೂಶಲಿ 1-2 ವಾರ ಇಲ್ಲಿ ಬಂದು ದೇವರ ದೀಪ ಹಚ್ಚಿದಾಗ ಒಂದು ನಮಗೆ ಪಾಸಿಟಿವ್. ಅಂಡ್ ಯಾವುದೇ ಒಂದು ವಿಚಾರವಾಗ್ಲಿ ನಂಬಿಕೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ನಾವ್ ಏನೇ ಕೆಲಸ ಮಾಡ್ಬೇಕಂತಂದ್ರು, ನಾವ್ ಎಂತ ಹರಕೆ ಹೊತ್ಕೊಳ್ಬೇಕಾದ್ರೂ ಅಥವಾ ಒಂದು ಕಾರ್ಯ ಮಾಡ್ಬೇಕಾದ್ರೂ ನಂಬಿಕೆ ಇರಬೇಕು. ನಂಬಿ ನಾವು ಒಂದೇ ಒಂದು ದೇವರ ದೀಪ ಹಚ್ಚೋದ್ರು ಆ ತಾಯಿ ನಮ್ಮಲ್ಲಿ ಇರ್ತಾಳೆ. ಸೊ 100% ನಿಮ್ಮ ಭಕ್ತಿ ತಾಯಿ ಮೇಲೆ ಇಡಿ, ನಿಜವಾಗ್ಲೂ ಆ ತಾಯಿ ನಿಮಗೆ ಕರುಣೆ ಮಾಡ್ತಾಳೆ. ಮೇ ಬಿ ಯೂಶಲಿ ಮಂಗಳವಾರ ಸಂಜೆ ಬರ್ತೀನಿ, ಇಲ್ಲಾಂದ್ರೆ ಬೆಳಗ್ಗೆ ಬರ್ತೀನಿ, ಶುಕ್ರವಾರ ಬೆಳಗ್ಗೆ ಅಥವಾ ಸಂಜೆ ಈ ಒಂದು ಟೈಮಲ್ಲಿ ಬಂದು ಹೋಗಿ ಅಂತ ಒಂದು ಇದು. ಅಂಡ್ ಅಮಾವಾಸ್ಯೆ ಹಿಂದಿನ ದಿನ ಅಥವಾ ಅಮಾವಾಸ್ಯೆ ದಿನ ಬಂದು ತಡೆ ಓಡಿಸ್ಕೊಂಡು ಹೋಗುವಂತ ಒಂದು ಇದು ಕೂಡ ನಾನು ಮಾಡ್ತೀನಿ. ಸೊ ಅದೆಲ್ಲ ನನಗೆ ಕಾಪಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓಕೆ, ದೇವ್ರನ್ನ ಯಾವತ್ತು ನಂಬ್ಲಿಕ್ಕೆ ಶುರು ಮಾಡಿದ್ರು ರೂಪಿಕಾ? ಅಂಡ್ ಈ ದೇವಿನ, ಎಸ್ಪೆಷಲಿ ಈ ದೇವಿನ ಯಾವತ್ತಿಂದ ನಂಬ್ಲಿಕ್ಕೆ ಶುರು ಮಾಡಿದೀರಾ ಅನ್ನೋಂಥ ಕುತೂಹಲ ಇದ್ದೇ ಇದೆ. ದೇವರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಅಂತ ನನ್ನ ಒಂದು ವಾಕ್ಯ ಅಂತ. ಯಾಕಂದ್ರೆ ನಾವಿರೋದೇ ದೇವ್ರ ಒಂದು ಇದ್ರಲ್ಲಿ. ಇವಾಗ ಪ್ರಕೃತಿ ಮಾತನ್ನು ನಾವು ದೇವರನ್ನಂತ ಹೋಲಿಸ್ತೀವಿ. ಅಂಡ್ ಫಸ್ಟ್ ಆಫ್ ಆಲ್ ನಮ್ಮನ್ನ 9 ತಿಂಗಳು ಹೊತ್ತುಕೊಂಡು ಅಷ್ಟನ್ನೆಲ್ಲ ಕಷ್ಟಪಡುವಂತ ತಾಯಿನೂ ನಾವು ಒಂಥರ ದೇವ್. ಬಿಕಾಸ್ ನಮ್ಮ ಡೆಲಿವರಿ ಟೈಮಲ್ಲಿ ಎಷ್ಟು ನೋವನ್ನ ಅನುಭವಿಸುವಂತ ಒಂದು ಮಹಾನ್ ಶಕ್ತಿ ಬರೀ ತಾಯಿಗೆ ಮಾತ್ರ ಇರೋದು. ಅದಕ್ಕೆ ತಾಯಿಗೆ ಆ ಒಂದು ಸ್ಥಾನ ಕೊಟ್ಬಿಟ್ಟಿದ್ದಾರೆ. ಇವಾಗ ಶಕ್ತಿದಾಯಿನಿ ಅಂತ ಹೇಳಿದ್ರೆ ನಾವು ಅಮ್ಮನವ್ರಿಗೂ ತಾಯಿ ಅಂತ ಹೇಳ್ತೀವಿ. ಅಂಡ್ ಯಾವುದೇ ಒಂದು ಸ್ಯಾಕ್ರಿಫೈಸ್ ಅಂತ ಹೇಳಿದ್ರೆ ತಾಯಿ. ಸೊ ಎಲ್ಲಾನು ಒಂಥರ ಸ್ಪಿರಿಚುವಲ್ ಲೈಫ್ ಇರಬೇಕು. ಏನೇ ನಾವು ಮಾಡ್ರೇಟ್ ಜನ್ರೇಷನ್ಗೆ ಹೋದ್ರು, ಇವಾಗ ನಮ್ಗೆ ಎಷ್ಟೇ ಒಂದು ವೆಸ್ಟರ್ನ್ ಕಲ್ಚರ್ ಅಡಾಪ್ಟ್ ಮಾಡ್ಕೊಂಡು ಬರ್ತಾ ಇದ್ರು, ಜನಕ್ಕೆ ನೆಮ್ಮದಿ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದೇವಸ್ಥಾನಕ್ಕೆ ಬಂದಾಗ ಅಥವಾ ಯಾವ್ದಾದ್ರು ಒಂದು ಪಾಸಿಟಿವ್ ಆಂಬಿಯನ್ಸ್ಗೆ ಹೋದಾಗ. ಇವಾಗ ನಾವೇನಾದ್ರು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಎಲ್ಲಿ ಹೋಗ್ತೀವಿ? ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ವಿ. ಏನಾದ್ರು ಒಳ್ಳೆ ಕೆಲಸ ಶುರು ಮಾಡಬೇಕು ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತೀವಿ. ಸೊ ಲೈಫಲ್ಲಿ ಒಂದು ಪಾಸಿಟಿವ್ ಬಿಗಿನಿಂಗ್ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಏನು ಶುರು ಮಾಡ್ತೀವಿ? ದೇವರ ಹಾಡ್ ಮೂಲಕ ಶುರು ಮಾಡ್ತೀವಿ. ನಾವು ದೇವರಿಲ್ಲದೆ ನಾವು ಬದುಕ್ತೀವಿ ಅಂತ ಹೇಳಿದ್ರೆ ನಮ್ಮ ಭ್ರಮೆ ಅಂತ ಹೇಳ್ಬೋದು. ಸೊ ನನ್ನ ಲೈಫಲ್ಲಿ ತುಂಬ ಕನೆಕ್ಟಿವ್. ಬಿಕಾಸ್ ನಾನು ಒಂಥರ ತುಂಬ ಡಿಫ್ರೆಂಟ್ ಲೈಫ್ ಸ್ಟೈಲ್ ಹುಡುಗಿ. ನಾನು ಜಾಸ್ತಿ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀನಿ, ಇಲ್ಲೂ ಹೋಗ್ತೀನಿ. ಆ್ಯಂಡ್ ದಸರಿಘಟ್ಟದಲ್ಲಿ ಚೌಡೇಶ್ವರಿ ದೇವಸ್ಥಾನ ಅಂತಿರುತ್ತೆ. ಪ್ರತಿ ಒಂದು ನವರಾತ್ರಿಗೂ ನಾನು ಪೂಜೆ ಕೊಡ್ತೀನಿ, ಹೋಗ್ತೀನಿ ನಾನಲ್ಲಿ. ಆ ಒಂದು ತಾಯಿನೂ ನನಗೆ ತುಂಬಾ ಆಗಿ ಬಂದಿದೆ. ಆ್ಯಂಡ್ ಅವಾಗ ಇಸ್ಕಾನ್ ಟೆಂಪಲ್ಗೆ ಹೋಗ್ತೀನಿ. ಮತ್ತು ವಿಶೇಷವಾಗಿ ನನ್ನ ಲೈಫಲ್ಲಿ ಆ ಮಿರಾಕಲ್ ಅಂತ ಹೇಳಿದ್ರೆ ಚಾಮುಂಡಿ ತಾಯಿ. ಮೈಸೂರನ್ನ ನಾನು ಹೋದಾಗೆಲ್ಲ ನನಗೆ ಗೊತ್ತೇ ಆಗಲ್ಲ, ಅಷ್ಟು ಅದ್ಭುತವಾದಂತಹ ಒಂದು ದರ್ಶನ ಕೊಡ್ತಾರೆ. ಆ್ಯಂಡ್ ನನಗೆ ಒಂಥರ ಒಂದು ಪಾಸಿಟಿವ್ ಎನರ್ಜಿ ಕೊಡ್ತಾರೆ. ಆ್ಯಂಡ್ ಲಾಸ್ಟ್ ಮಂತ್ ಐ ಥಿಂಕ್ 4 ಸಲ ಹೋಗಿದ್ದೀನಿ ಒಂದೇ ತಿಂಗಳಲ್ಲಿ. ಬೈ ಅಚಾನಕ್ ಆಗಿ ಹೋಗುವಂಥ ಒಂದು ಸಂದರ್ಭಗಳು. ಸೊ ಐ ಆಮ್ ವೆರಿ ಮಚ್ ಕನೆಕ್ಟೆಡ್. ಒಂಥರ ಹೌದು, ಏನು ತುಂಬ ಸ್ಪಿರಿಚುವಲ್ಲು ಹೌದು, ನಾನು ಮಾಡ್ರೇಟು ಹೌದು. ಆ್ಯಂಡ್ ಐ ಥಿಂಕ್ ಒಂಥರ ನನ್ನದೇ ಬೇರೆ ಲೈಫ್ ಸ್ಟೈಲ್ ಇರೋದ್ರಿಂದ ನನಗೆ ಏನೇ ಕಷ್ಟ ಸುಖಗಳು ಬಂದರೆ ಎಸ್ಪೆಷಲಿ ನಾನು ದೇವರ ಹತ್ರ ಮಾತಾಡೋ ಅಭ್ಯಾಸ ಇದೆ, ಅಥವಾ ಏನೋ ಒಂದು ಶೇರ್ ಮಾಡ್ಕೊಳೋ ಅಭ್ಯಾಸ. ಎಷ್ಟೋ ನಿರಾಳ ಆಗುತ್ತೆ ಆ ತಾಯಿ ನೋಡ್ತಾ ಇದ್ರೆ. ಆ್ಯಂಡ್ ಇವನ್ ಬಾಬಾ ದೇವಸ್ಥಾನಕ್ಕೆ ಹೋಗ್ತಿರ್ತೀನಿ ನಾನು ಗುರುವಾರ. ಐ ಥಿಂಕ್ ಐ ಫಾಲೋ ದೀಸ್ ಮೆನಿ ಥಿಂಗ್ಸ್. ಸೊ ಈ ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಅವಾಗಲೇ ಹೇಳಿದಾಗ 10 ವರ್ಷದಿಂದ ನಾನು ಬರ್ತಾನೆ ಇದ್ದೀನಿ. ಸೊ ದೇವರು ನನ್ನ ಜೀವನ ಯಾವತ್ತೂ ದೂರ ಆಗಿಲ್ಲ. ಏನೇ ಇದ್ರೂ ನಾನು ಇಲ್ಲಿ ಓಡ್ ಬರ್ತೀನಿ ಅಂತ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.